ಹಾಯ್ ಫ್ರೆಂಡ್ಸ್, ಪ್ರೇಮ ಕಿಚನ್ಗೆ ಸ್ವಾಗತ. ನಾನಿವಾಗ ಶುಗರು, ಬಿ ಪಿ ಮತ್ತು ಥೈರಾಯ್ಡು, ಮೆನೋಪಾಸ್ ಟೈಮಲ್ಲಿ ಇರ್ತಾರಲ್ಲ ಮಹಿಳೆಯರು ಮತ್ತು ಜೆಂಟ್ಸು, ಶುಗರು ಎಲ್ಲ ಇರೋರಿಗೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಇರುತ್ತಲ್ಲ, ಅದಕ್ಕೆ ಮುದ್ದೆಗೆ ರಾಗಿ ಜೊತೆ ಮುದ್ದೆಗೆ ಹಿಟ್ಟು ಮಾಡ್ತೀವಲ್ಲ ರಾಗಿ ಹಿಟ್ಟು, ಅದ್ರ ಜೊತೆ ನೋಡಿ ಅಗಸೆ ಬೀಜ 1/4 kg, 10 kg ರಾಗಿಗೆ 1/4 kg ಅಗಸೆ ಬೀಜ ಮತ್ತು 1/4 kg ಮೆಂತ್ಯ, ಅಗಸೆ ಬೀಜ 1/4 kg ಮೆಂತ್ಯ, ಜೀರಿಗೆ 100 ಗ್ರಾಮು, ಕರಿಬೇವಿನ ಸೊಪ್ಪು ಒಂದು 4 ಕಟ್ಟನ್ನ ನೆರಳಲ್ಲಿ ಒಣಗಿಸಿ ಮತ್ತು ಅದನ್ನು ಡ್ರೈ ಮಾಡಿ ಇವಾಗ ಇದನ್ನು ಹುರ್ಕೊಂಡಿದ್ದೀನಿ, ಬಿಸಿ ಮಾಡ್ಕೊಂಡಿದ್ದೀನಿ. ಇದನ್ನು ಅಗಸೆ ಬೀಜನೂ ಚಟಪಟ ಅಂತ ಎಳ್ಳು ಸಿಡಿಸ್ತೀವಲ್ಲ ಆ ಥರ ಹುರ್ಕೊಂಡಿದ್ದೀನಿ ನಾನು. ಇದನ್ನು ಹುರ್ಕೊಂಡಿದ್ದೀನಿ ಮೇಡಮ್ ಫ್ರೆಂಡ್ಸ್. ಮೆಂತ್ಯನೂ ಹುರ್ಕೊಂಡಿದ್ದೀನಿ ಮತ್ತು ಜೀರಿಗೆನೂ ಹುರ್ಕೊಂಡಿದ್ದೀನಿ. ಇದಿಷ್ಟೂ ನಾವು ರಾಗಿ ಹಿಟ್ಟು ಮಾಡ್ತೀವಲ್ಲ, ಹಸಿಟ್ಟು ರಾಗಿ ತೊಗೊಂಡೋಗ್ತೀವಲ್ಲ, ಆವಾಗ ಅದ್ರ ಜೊತೆ ಮಿಕ್ಸ್ ಮಾಡೋಕ್ಕೆ ನೋಡಿ, ಇದು ಹುರಿದಿರೋದು, ಬಿಸಿ ಮಾಡಿಟ್ಟಿರೋದು, ಇದನ್ನು ಹಿಂಗೆ ಪುಡಿ ಮಾಡ್ಕೊಬೇಕು. ರಾಗಿ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯದು, ಹೆಲ್ತಿಗೆ, ಶುಗರ್ಗಂತೂ ತುಂಬ ಒಳ್ಳೆಯದು. ಈ ಥರ ಮಾಡಿ ಹಿಟ್ಟು ಮಾಡಿಕೊಂಡ್ರೆ ನಿಮಗೆ 1/4 kg ಅಗಸೆ ಬೀಜ ಹುರಿದಿಟ್ಕೊಂಡು ಇರೋದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮೆಂತ್ಯ 1/4 kg ಹುರಿದಿಟ್ಕೊಂಡಿರೋದು, ಇದು ಜೀರಿಗೆನ 100 ಗ್ರಾಮು. ಇದಿಷ್ಟೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಫ್ರೆಂಡ್ಸ್. ರಾಗಿ ತೊಗೊಂಡು ಹೋಗ್ತೀವಲ್ಲ ನಾವು, ಆ ರಾಗಿ ಜೊತೆ ರಾಗಿ ಕ್ಲೀನ್ ಮಾಡಿದ್ಮೇಲೆ ಅದು ರಾಗಿ ಹಿಟ್ಟು ಮಾಡೋಕ್ಕೆ ಹಾಕ್ತಾರಲ್ಲ, ಆವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಳಗಡೆ ಅದು ರಾಗಿ ಇದಕ್ಕೆ ಪೌಡ್ರ್ ಮಾಡಲಿಕ್ಕೆ ಹಾಕೋದು. ಇದನ್ನು ಹಸಿಟ್ಟು ಬೀಸೋಕ್ಕೆ ಈ ಥರ ಇರುತ್ತೆ. ಸಪ್ರೇಟ್ ಇದು ರಾಗಿ ಒಂದು ಕ್ಲೀನ್ ಮಾಡಿ, ಕ್ಲೀನ್ ಆದಮೇಲೆ ಹಾಕ್ಬೇಕು. ಇದನ್ನು ಬೀಸ್ತೀವಲ್ಲ, ಪೌಡ್ರ್ ಮಾಡ್ತೀವಲ್ಲ ನಾವು ರಾಗಿ ಹಿಟ್ಟು, ಆವಾಗ ಇದನ್ನು ಹಾಕಿ ಜೊತೆಯಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಹಾಕಿ ಮುದ್ದೆ ಮಾಡ್ಕೊಂಡು ತಿಂದರೆ ಶುಗರ್ಗೆ ಮತ್ತು ಥೈರಾಯ್ಡು ಮತ್ತು ಮೆನೋಪಾಸ್ ಟೈಮ್ ಮಹಿಳೆಯರಿಗೆ ತುಂಬ ಒಳ್ಳೆಯದಾಗುತ್ತೆ. ಹೆಲ್ತಿ ಫುಡ್ ಇದು. ಮುದ್ದೆ ತಿನ್ನಿರಿ, ಮಕ್ಳಿಗೂ ತಿನ್ನಿಸಿ, ನೀವು ತಿನ್ನಿ, ಎಲ್ಲರೂ ಮುದ್ದೆ ತಿನ್ನಬೇಕು. ಅದರಲ್ಲೂ ಬರೀ ರಾಗಿ ಹಿಟ್ಟಲ್ಲಿ ಮಾಡಬೇಡಿ, ಈ ಥರ ಮಿಕ್ಸ್ ಮಾಡಿ ಜೀರಿಗೆ, ಮೆಂತ್ಯ ಮತ್ತು ಕರಿಬೇವು ಸೊಪ್ಪು ಇದೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ, ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ಮುದ್ದೆ ಎಲ್ಲ. ನೋಡಿ ಫ್ರೆಂಡ್ಸ್.